ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಜು ವ್ಲಾಗ್ಸ್. ಸೊ ಇವತ್ತು ಡೇ ಬಂದು ಸ್ಯಾಟರ್ಡೇ. ಸೊ ನಾನು ಸುಜಿ ಇಬ್ಬರು ಸಹ, ನನಗೂ ಸುಜಿಗೂ ಇಬ್ಬರಿಗೂ ಸಹ ವೀಕ್ ಆಫ್ ಇತ್ತು. ಸೊ ಹಾಗೆ ಬೋರ್ ಆಗ್ತಿದ್ರಿಂದ ಸುಜಿ ಬಂದು 3:30 ಹಾಗಾಗಿತ್ತು ಆಲ್ರೆಡಿ ಮಧ್ಯಾಹ್ನ. ಹೋಗೋಣ ಎಲ್ಲಾದರೂ ಅಂತ ಹೇಳಿದ್ರು. ಓಕೆ ಫೈನ್ ಹೋಗೋಣ. ಎಲ್ಲಿ ಯಾವುದಾದ್ರೂ ನಿಯರ್ ಪ್ಲೇಸ್ ಅಂತ ನೋಡಿದಾಗ ನಮಗೆ ಫಸ್ಟು ಅಂದರೆ ನಮ್ಮ ಲೊಕೇಶನ್ಗೆ ಚಿಕ್ಕಮಂಗ್ಳೂರು ತುಂಬಾ ಹತ್ತಿರ ಆಗುತ್ತೆ, ಜಸ್ಟ್ 20 ಕಿಲೋಮೀಟರ್ಸ್. ಸೊ ಹಾಗಾಗಿ ಓಕೆ ಮುಳ್ಳಯ್ಯನಗಿರಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹೊರಟ್ವಿ. ಸೊ ನಾವು ಚಿಕ್ಕಮಂಗ್ಳೂರು ರೀಚ್ ಆದಾಗಲೇ ಆಲ್ರೆಡಿ 3:30ಗೆ ಮನೆ ಬಿಟ್ಟಿದ್ದು. ಸೊ ಚಿಕ್ಕಮಂಗ್ಳೂರು ರೀಚ್ ಆಗೋ ಅಷ್ಟೊತ್ತಿಗೆ 3:50 ನಿಯರ್ ಟು 4 o'clock ಆಗಿತ್ತು. ಸೊ ಆ್ಯಕ್ಚುಲಿ ತುಂಬಾ ಬಿಸಿಲಿತ್ತು ನಾವು ಚಿಕ್ಕಮಂಗ್ಳೂರು ರೀಚ್ ಆದಾಗ. ಬಟ್ ಹೋಗ್ತಾ ಹೋಗ್ತಾ ವೆದರ್ ತುಂಬಾ ಚೇಂಜ್ ಆಗ್ತಾ ಹೋಯಿತು. ನೀವೇ ಸಹ ವಿಡಿಯೋದಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಹೇಗೆ ಮೀನ್ಸ್ ನಾವು ನಿಯರ್ ಮುಳ್ಳಯ್ಯನಗಿರಿ ಹೋಗ್ತಾ ಹೇಗಿದೆ ವೆದರ್ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಇದು ಬಂದು ನಾವು ಚಿಕ್ಕಮಂಗ್ಳೂರು ಬಿಟ್ಟು ಮುಳ್ಳಯ್ಯನಗಿರಿ ಹೋಗೋ ರೋಡ್ ಇದು. ಸೊ ಇವಾಗ ನೀವು ನೋಡ್ತಾ ಇರೋದು ಸಿರಿ ಕೆಫೆ ಅಂತ ಹೇಳಿಬಿಟ್ಟು. ಸೊ ಇದು ನಾವು ಚಿಕ್ಕಮಂಗ್ಳೂರು ಹೋಗ್ತಾ ಆನ್ ದ ವೇ ಸಿಗುತ್ತೆ. ಚಿಕ್ಕಮಂಗ್ಳೂರಲ್ಲ, ಮುಳ್ಳಯ್ಯನಗಿರಿ ಹೋಗ್ತಾ ಆನ್ ದ ವೇ ಸಿಗುತ್ತೆ ಈ ಕೆಫೆ. ಸೊ ಇಲ್ಲಿ ತುಂಬ ನೀವು ನೋಡ್ತಾ ಇರ್ಬೋದು, ತುಂಬ ವೆಹಿಕಲ್ಸ್ ನಿಲ್ಲಿಸಿದೆ. ಸೊ ತುಂಬ ಜನ ಟೂರಿಸ್ಟ್ ಇಲ್ಲಿ ವಿಸಿಟ್ ಮಾಡ್ತಾರೆ. ಸೊ ಹಾಗೆ ನಾವು ಇವಾಗ ನೋಡ್ತಾ ಇರೋ ವ್ಯೂ ಅಲ್ಲಿ ಆಲ್ರೆಡಿ ನಾವು ಮುಳ್ಳಯ್ಯನಗಿರಿ ರೋಡ್ಗೆ ಬಂದ್ವಿ. ಸೊ ಇಲ್ಲಿ ಲೋಕಲ್ ಗಾಡಿಗಳಿಗೆ ಎಂಟ್ರಿ ಫೀಸ್ನ ಕಟ್ಟಿಸ್ಕೊಡಲ್ಲ, ಬಟ್ ಬೇರೆ ಸ್ಟೇಟ್ಸ್ ಗಾಡಿಗಳಿಗೆ ಎಂಟ್ರಿ ಫೀಸ್ ಕಟ್ಟಿಸ್ಕೋತಾರೆ.
ವೇ ನಮಗೆ ಸೀತಾಳಯ್ಯನಗಿರಿ ಅಂತಲೂ ಸಿಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ. ಸೊ ಓಕೆ, ನಾವು ಯಾವಾಗಲೂ ನಾನು ಇಲ್ಲಿಗೆ 4th ಟೈಮ್ ಏನೋ ಇವಾಗ ಬರ್ತಾ ಇರೋದು, ಬಟ್ ಯಾವತ್ತೂ ಇಲ್ಲಿ ಈ ಟೆಂಪಲ್ಗೆ ಹೋಗಿರಲಿಲ್ಲ. ಸೊ ಹಾಗಾಗಿ ನೋಡ್ಕೊಬರೋಣ ಅಂತ ಹೋಗಿದ್ವಿ. ಸೊ ನೋಡಿದ್ರಲ್ಲ ಆ ಫೋಟೋದಲ್ಲಿ ದೇವ್ರನ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಇವಾಗ ನಾವು ಸೀತಾಳಯ್ಯನಗಿರಿನ ವಿಸಿಟ್ ಮಾಡಿಬಿಟ್ಟು, ಅಂದರೆ ದೇವಸ್ಥಾನನ ವಿಸಿಟ್ ಮಾಡಿಬಿಟ್ಟು ಮೇಲ್ಗಡೆ ಮುಳ್ಳಯ್ಯನಗಿರಿ ಕಡೆ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಮುಳ್ಳಯ್ಯನಗಿರಿಲಿ ರೀಚ್ ಆದಮೇಲೆ ನಮಗೆ ಪಾರ್ಕಿಂಗ್ ಪ್ಲೇಸ್ ಸಹ ಇದೆ. ಸೊ ಹಾಗೆ ಅಲ್ಲೇ ಬಿಸಿಯಾಗಿ ಸ್ನ್ಯಾಕ್ಸ್ ಶಾಪ್ಸ್ಗಳು ಸಹ ಇದೆ. ಸೊ ಯಾರಾದರೂ ಲೈಕ್ ಮೇಲ್ಗಡೆ ಈಗ ಜೋಳ ಆಗಿರ್ಬೋದು ಅಥವಾ ಕಾಫಿ, ಟೀ ಎಲ್ಲನೂ ಸಹ ಅಲ್ಲೇ ಸಿಗುತ್ತೆ. ಸೊ ಮೇಲ್ಗಡೆ ಒಂದು ಲೈಕ್ 15 to 20 ಮಿನಿಟ್ಸ್ ಕ್ಲೈಮ್ ಮಾಡಿದ್ರೆ ಸಾಕು. ಮೇಲ್ಗಡೆ ನಮಗೆ ಈ ಥರ ಅಂದರೆ ದೇವಸ್ಥಾನ ಇದೆ. ಸೊ ಅದು ಮುಳ್ಳಯ್ಯ ಅಂತ ಹೇಳಿಬಿಟ್ಟು ಅವ್ರದ್ದು ಒಂದು ದೇವಸ್ಥಾನ ಇದೆ ಮೇಲ್ಗಡೆ. ಫುಲ್ ಟಾಪಿಗೆ ಬಂದರೆ ನಮ್ಗೆ ಆ ದೇವಸ್ಥಾನ ಕಾಣುತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ನಾವು ಬಿಟ್ಟು ಬಂದ್ವಿ. ಸೊ 1.5 to 2 hours ಸಾಕು ನಮಗೆ ನಮ್ಮ ಊರಿಂದ ಅಲ್ಲಿ ಹೋಗೋಕ್ಕೆ. ಸೊ ನೋಡ್ಬೋದು ನೇಚರು. ಕೆಳಗಡೆ ಒಂದು ತುಂಬಾ ಬಿಸಿಲಿತ್ತು, ಬಟ್ ಮೇಲ್ಗಡೆ ಒಂದು ಸಖತ್ತು ಏನೋ ಲೈಕ್ ತುಂಬ ಏನು ಸೊ ಮೇಲ್ಗಡೆ ತುಂಬ ಫಾಗ್ ಕವರ್. ಸೊ ಗಾಡಿಗಳೆಲ್ಲ ಲೈಟ್ ಹಾಕ್ಕೊಂಡು ಡ್ರೈವ್ ಮಾಡ್ತಾಯಿದ್ರು. ಸೊ ನೋಡ್ಬೋದು ನೀವು. ಬರ್ತಾ ಸಿರಿ ಕೆಫೆಗೆ ವಿಸಿಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಸಿರಿ ಕೆಫೆನೂ ಸಹ ವಿಸಿಟ್ ಮಾಡಿಬಿಟ್ಟು ಅಲ್ಲೇ ಕಾಫಿ ಕುಡಿದ್ಬಿಟ್ಟು ನಾವು ನೆಕ್ಸ್ಟ್ ಟೌನ್ ಕ್ಯಾಂಟೀನ್ ಅಂತ ಇದೆ ಚಿಕ್ಕಮಂಗ್ಳೂರಲ್ಲಿ, ತುಂಬ ಫೇಮಸ್ ಹೋಟೆಲ್ಲು. ಸೊ ಇಲ್ಲಿ ದೋಸೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾರಾದರೂ ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ, ಅಷ್ಟು ಚೆನ್ನಾಗಿರುತ್ತೆ ದೋಸೆ ಅಲ್ಲಿ. ಸೊ ನಾವಿವಾಗ ರಿಟರ್ನ್ ಆದ್ವಿ ಚಿಕ್ಕಮಂಗ್ಳೂರು ಎಂಟ್ರೆನ್ಸ್ ಈಗ. ಹಾಗೆ ಜಾಮೂನ್ ಸಹ ತೊಗೊಳೋದನ್ನು ಮರಿಬೇಡಿ. ಸೊ ಜಾಮೂನ್ ಟೇಸ್ಟು ಸಹ ತುಂಬಾ ಚೆನ್ನಾಗಿತ್ತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.